MS ಚಾನಲ್ಗೆ ಸುಸ್ವಾಗತ. ಆತ್ಮೀಯರೇ, MS ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಕೆಳಗೆ ಕಾಣುವ ಬೆಲ್ ಐಕಾನನ್ನು ಒತ್ತಿ ಎಲ್ಲ ವಿಡಿಯೋಗಳನ್ನು ಸಂಪೂರ್ಣವಾಗಿ ನೋಡಿ ಆನಂದಿಸಿ. ಎಲ್ಲರಿಗೂ ಒಳಿತಾಗಲಿ, ಎಲ್ಲರಿಗೂ ಶುಭವಾಗಲಿ. ಚಿಂತಾಮಣಿ ನಗರದ ನೂತನ ಸರ್ಕಾರಿ ಪ್ರೌಢಶಾಲೆಯಲ್ಲಿ ವಯೋನಿವೃತ್ತಿ ಹೊಂದಿದ ಗಣಿತ ಶಿಕ್ಷಕರಾದ ಶ್ರೀಯುತ PR ಅಮರನಾಥ್ ರವರಿಗೆ ಬೀಳ್ಕೊಡುಗೆ ಸಮಾರಂಭ. ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿಂತಾಮಣಿ ನಗರದ ನೂತನ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಗಣಿತ ಶಿಕ್ಷಕರಾಗಿ ಸೇವೆ ಸಲ್ಲಿಸುತ್ತಿದ್ದಂತಹ ಶ್ರೀಯುತ PR ಅಮರನಾಥ್ ರವರು ದಿನಾಂಕ 1/1/1925 ವಯೋನಿವೃತ್ತಿ ಹೊಂದಿದ್ದು, ಶಾಲಾ ಆಡಳಿತ ಮಂಡಳಿ, ಶಾಲಾ ಶಿಕ್ಷಕರು ಹಾಗೂ ಎಲ್ಲ ವಿದ್ಯಾರ್ಥಿಗಳಿಂದ ಅವರಿಗೆ ವಿಶೇಷವಾಗಿ ಬೀಳ್ಕೊಡುಗೆ ಸಮಾರಂಭವನ್ನು ಹಮ್ಮಿಕೊಳ್ಳಲಾಗಿತ್ತು. 1/1/1965 ಜನಿಸಿದ ಶ್ರೀಯುತ PR ಅಮರನಾಥ್ ರವರು ಬಾಲ್ಯದಿಂದಲೂ ಚುರುಕಾದ ವಿದ್ಯಾರ್ಥಿಯಾಗಿದ್ದರು. ನಂತರ ಅವರು ತಮ್ಮ ವಿದ್ಯಾಭ್ಯಾಸವನ್ನು ಮುಗಿಸಿ ಬಾಗೇಪಲ್ಲಿ ತಾಲೂಕಿನ ಗೂಳೂರಿನ ಖಾಸಗಿ ಶಾಲೆಯಲ್ಲಿ ಸುಮಾರು 8 ವರ್ಷಗಳ ಕಾಲ ಸೇವೆಯನ್ನು ಸಲ್ಲಿಸಿದರು. ನಂತರ ಇವರಿಗೆ ಸರ್ಕಾರಿ ಶಾಲೆಯಲ್ಲಿ ಸೇವೆ ಸಲ್ಲಿಸುವಂಥ ಒಂದು ಸೌಭಾಗ್ಯ ಒದಗಿ ಬಂದಿತು. ಬಾಗೇಪಲ್ಲಿ ತಾಲೂಕಿನ ಪಾಳ್ಯಕೆರೆಯಲ್ಲಿ ಸುಮಾರು 11 ವರ್ಷಗಳ ಕಾಲ ಅಲ್ಲಿ ಸೇವೆ ಸಲ್ಲಿಸಿದರು. ನಂತರ ಚಿಂತಾಮಣಿ ತಾಲೂಕಿನ ಬೂರಗಮಾಕಲಹಳ್ಳಿ ಸರ್ಕಾರಿ ಬಾಲಕಿಯರ ಪ್ರೌಢಶಾಲೆಯಲ್ಲಿ ಸೇವೆ ಸಲ್ಲಿಸಿ, ನಂತರ ಕೊನೆಯದಾಗಿ ನೂತನ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಸೇವೆ ಸಲ್ಲಿಸಿ ಇಂದು ಅವರು ನಿವೃತ್ತಿಯನ್ನು ಹೊಂದಿರುತ್ತಾರೆ. ತಮ್ಮ ಸುದೀರ್ಘವಾದ 38 ವರ್ಷಗಳ ಸೇವಾವಧಿಯಲ್ಲಿ ಸುಮಾರು 5,000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಉತ್ತಮ ವ್ಯಾಸಂಗ ಪಡೆದು ಉನ್ನತ ಹುದ್ದೆಗಳಲ್ಲಿ ಅಲಂಕರಿಸಿರುತ್ತಾರೆ. ಈ ದಿನ ಅವರನ್ನು ಸನ್ಮಾನಿಸಲು ಬಂದಂತಹ ಅವರ ಶಿಷ್ಯ ಕೋಟಿಯೇ ಇದಕ್ಕೆ ಸಾಕ್ಷೀಭೂತವಾಗಿದೆ. ತಮ್ಮ ಪ್ರೀತಿಯ ಮೇಷ್ಟ್ರಿಗೆ ಸನ್ಮಾನವನ್ನು ನಡೆಸಿಕೊಡಲು ಆಗಮಿಸಿದಂತಹ ಶಿಷ್ಯ ವೃಂದದಲ್ಲಿ ಹಲವಾರು ಪ್ರೌಢಶಾಲಾ ಶಿಕ್ಷಕಿಯರು, ಪ್ರಾಥಮಿಕ ಶಾಲಾ ಶಿಕ್ಷಕಿಯರು ಹಾಗೂ ದಕ್ಷ ಪ್ರಾಮಾಣಿಕವಾಗಿ ಸೇವೆ ಸಲ್ಲಿಸುತ್ತಿರುವಂತಹ PDO ಅಧಿಕಾರಿಗಳು ಹಾಗೂ ಅನೇಕ ಉದ್ಯಮಿಗಳಾಗಿರುವಂತಹ ಅವರ ಶಿಷ್ಯ ವೃಂದದವರು ಅವರನ್ನು ಕಣ್ಣಾರೆ ಕಂಡು ನಮಗೆಲ್ಲರಿಗೂ ತುಂಬ ಸಂತೋಷವಾಯಿತು. ಗುರುವಿಗೆ ಬೇಕಾಗಿರುವುದು ಇದೇ ಗುರುದಕ್ಷಿಣೆ, ಇನ್ನೇನು ಗುರುವು ಅಪೇಕ್ಷಿಸಲಾರ. ಇಂತಹ ಒಬ್ಬ ಮಹಾನ್ ಶಿಕ್ಷಕರನ್ನು ಈ ದಿನ ನೂತನ ಸರ್ಕಾರಿ ಪ್ರೌಢಶಾಲೆ ಕಳೆದುಕೊಂಡಿದೆ. ಇಂತಹ ಒಬ್ಬ ಮಹಾನ್ ಶಿಕ್ಷಕರಿಗೆ ಕಳೆದ ಸಾಲಿನಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲಾ ಮಟ್ಟದ ಅತ್ಯುತ್ತಮ ಶಿಕ್ಷಕ ಪ್ರಶಸ್ತಿ ಕೂಡ ಲಭಿಸಿದೆ. ಅದನ್ನು ಹೇಳಲು ಹೆಮ್ಮೆ ಪಡುತ್ತೇನೆ. ಶ್ರೀಯುತ PR ಅಮರನಾಥ್ನವರು ಮಾತನಾಡುತ್ತಾ ತಮ್ಮ ಮನದಾಳದ ಇಂಗಿತವನ್ನು ವ್ಯಕ್ತಪಡಿಸಿದರು. ತಾವು ಎಲ್ಲೆಲ್ಲಿ ಕರ್ತವ್ಯ ನಿರ್ವಹಿಸಿದ್ದರೋ ಆ ಶಾಲೆಗಳ ಎಲ್ಲ ಮುಖ್ಯ ಶಿಕ್ಷಕರು, ಸಹ ಶಿಕ್ಷಕರೆಲ್ಲರನ್ನು ನೆನೆಸಿಕೊಂಡರು. ಕೊನೆಯದಾಗಿ ಈ ಶಾಲೆಯಲ್ಲಿ ಕರ್ತವ್ಯ ನಿರ್ವಹಿಸಿದ ಅವರು ಎಲ್ಲ ಶಿಕ್ಷಕರನ್ನು ಅವರು ಕೊಂಡಾಡಿದರು ಹಾಗೂ ಅವರು ನೀಡಿದಂತಹ ಸಹಕಾರವನ್ನು ನೆನೆಸಿ ಅವರಿಗೆ ಕೃತಜ್ಞತೆಯನ್ನು ಸಲ್ಲಿಸಿದರು. ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಇದೇ ಶಾಲೆಯ ಮುಖ್ಯ ಶಿಕ್ಷಕರಾದ ಶ್ರೀಯುತ GM ಮಂಜುನಾಥ್ ಅವರು ವಹಿಸಿದ್ದರು ಹಾಗೂ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಚಿಂತಾಮಣಿ ತಾಲೂಕು ಪ್ರೌಢಶಾಲಾ ಸಹ ಶಿಕ್ಷಕರ ಸಂಘದ ಅಧ್ಯಕ್ಷರಾದ ಶ್ರೀಯುತ ಮಂಜುನಾಥ್ ರವರು ಉಪಸ್ಥಿತರಿದ್ದರು. ಬೂರಗಮಾಕಲಹಳ್ಳಿ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಕರ್ತವ್ಯ ನಿರ್ವಹಿಸಿದ ನಿವೃತ್ತ ಮುಖ್ಯ ಶಿಕ್ಷಕರಾದ ಶ್ರೀಯುತ ವೆಂಕಟರಮಣಪ್ಪನವರು ಉಪಸ್ಥಿತರಿದ್ದರು ಹಾಗೂ ದೊಡ್ಡಗಂಜೂರು ಪ್ರೌಢಶಾಲೆಯ ಮುಖ್ಯ ಶಿಕ್ಷಕರಾದ ಶ್ರೀಯುತ ಓಬಯ್ಯನವರು ಉಪಸ್ಥಿತರಿದ್ದರು. ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿಯಿಂದ ಆಗಮಿಸಿದಂತಹ ಶಿಕ್ಷಣ ಸಂಯೋಜಕರಾದ ಶ್ರೀಯುತ ಶ್ರೀರಾಮ್ ರೆಡ್ಡಿಯವರು, ವೆಂಕಟೇಶ್ ಅವರು, ನಾಗರಾಜ್ರವರು ಹಾಗೂ ನಾಗೇಶ್ ರವರು ಉಪಸ್ಥಿತರಿದ್ದರು. BRC ಕಚೇರಿಯಿಂದ BRP ಆದ ಶ್ರೀಯುತ T ಶ್ರೀನಿವಾಸ್ ರವರು ಉಪಸ್ಥಿತರಿದ್ದರು. ನಂತರ
ಚಿಂತಾಮಣಿ ತಾಲೂಕು ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರಾದ ಶ್ರೀಯುತ ಅಶೋಕ್ ಕುಮಾರ್ ಅವರು ಹಾಗೂ ಕಾರ್ಯದರ್ಶಿಗಳಾದ ಶ್ರೀಯುತ ಎನ್ ಆಂಜನೇಯಪ್ಪನವರು ಉಪಸ್ಥಿತರಿದ್ದರು. ಇವರೆಲ್ಲರೂ ಪ್ರತ್ಯೇಕವಾಗಿ ಅಮರನಾಥ್ರವರಿಗೆ ಸನ್ಮಾನಿಸಿದರು. ಬಾಗೇಪಲ್ಲಿಯಿಂದ ಆಗಮಿಸಿದಂತಹ ಅವರ ಶಿಷ್ಯವೃಂದ ತಮ್ಮ ಪ್ರೀತಿ ಪಾತ್ರರಾದ ಶಿಕ್ಷಕರನ್ನು ಕೊಂಡಾಡುತ್ತಾ ಅವರನ್ನು ಅತ್ಯಂತ ಸಂಭ್ರಮದಿಂದ ಸನ್ಮಾನಿಸಿದರು. ನೂತನ ಸರ್ಕಾರಿ ಪ್ರೌಢಶಾಲೆಯ ಮುಖ್ಯ ಶಿಕ್ಷಕರು, ಶಿಕ್ಷಕರ ವೃಂದ, ವಿದ್ಯಾರ್ಥಿಗಳು ಕಾರ್ಯಕ್ರಮವನ್ನು ತುಂಬ ಅಚ್ಚುಕಟ್ಟಾಗಿ ನೆರವೇರಿಸಿದ್ದರು. ಇಡೀ ಕಾರ್ಯಕ್ರಮವನ್ನು ಆಂಗ್ಲ ಭಾಷಾ ಶಿಕ್ಷಕರಾದ ಶ್ರೀಯುತ ಸಿ ವೆಂಕಟರಮಣಪ್ಪನವರು ನಡೆಸಿಕೊಟ್ಟರು. ಇವಾಗಲೇ ವೇದಿಕೆಗೆ ಸಮಯ ಆಗ್ತಾ ಇದೆ. ಹಾಗೂ ವೇದಿಕೆಯ ಮೇಲೆ ಆಸೀನರಾಗಿರುವಂತಹ ಶಿಕ್ಷಕ ಶಿಕ್ಷಕಿಯರು ಎಲ್ಲರಿಗೂ ಸಹ ನನ್ನ ವಂದನೆಗಳನ್ನು ತಿಳಿಸುತ್ತಾ ಹಾಗೂ ಹೊಸ ವರ್ಷದ ಶುಭಾಶಯಗಳನ್ನು ತಿಳಿಸುತ್ತೇನೆ. ನಮ್ಮ ನೆಚ್ಚಿನ ಹಾಗೂ ಪ್ರೀತಿಯ ಶಿಕ್ಷಕರಾದಂತಹ PRA ಸರ್ ಅವರು, ಅಮರನಾಥ್ ಸರ್ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ತಿಳಿಸುತ್ತಾ ನನ್ನ 2 ಮಾತುಗಳನ್ನು ಅಭಿನಂದಿಸುತ್ತೇನೆ. ಈ ದಿನ ತುಂಬಾ ಖುಷಿಯಾಗಿ ನಿಮ್ಮ ನೆಚ್ಚಿನ ಶಿಕ್ಷಕರಾದಂತಹ, ಅದೇ ರೀತಿ ನಾನು PRA ಸರ್ ಅವರಿಗೆ ಸ್ಟೂಡೆಂಟ್ ಆಗಿ 93-94ನೇ ಇಸ್ವಿಯಲ್ಲಿ ಪಾಸ್ಔಟ್ ಆಗಿರೋದು. 90ನೇ ಇಸ್ವಿಯಲ್ಲಿ ನಮಗೆ ಗಣಿತ ಶಿಕ್ಷಕರಾಗಿ ಸರ್ ಅವರು 8 ಮತ್ತು 9ನೇ ತರಗತಿಯಲ್ಲಿ ಅವರು ಗಣಿತವನ್ನು ಬೋಧನೆ ಮಾಡ್ತಿದ್ರು. ನನ್ನ ಹೆಸರು ಭಾಗ್ಯಲಕ್ಷ್ಮಿ GS ಅಂತ. ಊರೂರಿನ ಶಾಲೆಯಲ್ಲಿ ನಾವು ಓದಿದ್ದು. ನಿಮಗೆ ತರ ಈ ರೀತಿ ಕೆಳಗಡೆ ಕೂತ್ಕೊಂಡು ಪಾಠ ಪ್ರವಚನಗಳನ್ನ ಮತ್ತೆ ಇದೇ ರೀತಿ ಮರದ ನೆರಳಲ್ಲಿ ಕೂತ್ಕೊಂಡು ಓದ್ತಾ ಇದ್ದೆ ಸರ್ಕಾರಿ ಪ್ರೌಢಶಾಲೆಯಲ್ಲಿ. ಈ ಸರ್ಕಾರಿ ಪ್ರೌಢಶಾಲೆ ಯಾವುದೇ ಶಾಲೆಗಳಿಗಿಂತಲೂ ಕಡಿಮೆ ಇಲ್ಲ. ಇಲ್ಲಿರುವಂತಹ ಎಲ್ಲ ಶಿಕ್ಷಕರು ಸಹ ಯಾವುದೇ ಶಿಕ್ಷಕರಿಗಿಂತಲೂ ಸಹ ಕಡಿಮೆ ಇಲ್ಲ ಅಂತ ಹೇಳಲಿಕ್ಕೆ ತುಂಬಾ ಇಚ್ಛೆ ಪಡ್ತೇನೆ ನಾನು. ಮತ್ತೆ ಈ ಸರ್ಕಾರಿ ಶಾಲೆಗೆ ಬರುವಂತಹ ಆಯ್ಕೆಯಾಗಿರುವಂತಹ ಶಿಕ್ಷಕರು ಅಷ್ಟೇ ಸಾಕಷ್ಟು ಬೋಧನೆಯಲ್ಲಿ ನುರಿತ ಶಿಕ್ಷಕರಾಗಿದ್ದು ಅವರು ತಮ್ಮ ಸೇವೆಯನ್ನು ಸದಾ ಮಕ್ಕಳಿಗೋಸ್ಕರ ಸಿದ್ಧರಾಗಿರ್ತಾ ತಮ್ಮ ಮಕ್ಕಳಿಗಿಂತ ಹೆಚ್ಚು ಕಾಳಜಿಯನ್ನ ನಿಮಗೋಸ್ಕರ ಕೊಟ್ಟು ಎಲ್ಲ ವಿಷಯಗಳನ್ನ ಬೋಧನೆ ಮಾಡ್ತಾರೆ. ಹಾಗೆ ನೀವು ಸಹ ನೀವು ಶಿಕ್ಷಕನ ಸತ್ಯ, ಪ್ರಾಮಾಣಿಕತೆ ಮತ್ತೆ ಅವರು ಬೋಧನೆಯ ರೀತಿಯನ್ನು ಅಳವಡಿಸಿಕೊಂಡು ಉತ್ತಮ ವಿದ್ಯಾರ್ಥಿಗಳಾಗಿ ನಿಮ್ಮ ಒಂದು ಭವಿಷ್ಯವನ್ನು ಉಜ್ವಲವಾಗಿಸಿಕೊಂಡು ನಿಮ್ಮ ಗುರಿ ಏನಾಗಿರ್ಬೇಕು ಅಂದ್ರೆ ನಿಮ್ಮ ತರಗತಿಯಲ್ಲಿ ಅಂದ್ರೆ 10ನೇ ತರಗತಿಯಲ್ಲಿ ಉತ್ತಮ ಫಲಿತಾಂಶ ನೀಡ್ತೀರಾ ಅಂತ ಎಲ್ಲ ಶಿಕ್ಷಕರ ಒಂದು ಆಶಾಭಾವನೆ ಆಗಿರುತ್ತೆ. PRA ಸರ್ ಅವರು ಹೇಳ್ಬೇಕು ಅಂದ್ರೆ ನನ್ನ ಒಬ್ಬ ಆದರ್ಶ ಶಿಕ್ಷಕರು, ತುಂಬಾ ಇನ್ಸ್ಪೈರ್ ಮಾಡಿರುವಂತಹ ಶಿಕ್ಷಕರಾಗಿದ್ರು. 8 ಮತ್ತೆ 9ನೇ ತರಗತಿ 10ನೇ ತರಗತಿಯಲ್ಲೂ ಸಹ ನಮಗೆ ಗಣಿತ ಬೋಧನೆಯನ್ನು ಮಾಡಿದ್ದಾರೆ. ಅವರು ಶಾಲೆಗೆ ಬರಬೇಕಾದ್ರೆ ಈಗ ಎಷ್ಟು ಯಂಗ್ಸ್ಟರ್ ಆಗಿದ್ದಾರೋ ಅದಕ್ಕಿಂತ ತುಂಬಾ ಹಿಂಗಾಗಿದ್ರು. ಅವರು ಆಗಷ್ಟೇ BEd ಅನ್ನು ಮುಗಿಸಿ ಬಂದಿದ್ರು. ಆಮೇಲೆ ಗಣಿತವನ್ನ ತುಂಬಾ ಸರಳವಾಗಿ, ತುಂಬಾ ಸುಲಭವಾಗಿ ನಮಗೆ ಅಭ್ಯಾಸ ಹೇಳ್ಕೊಡ್ತಿದ್ರು, ಪ್ರಾಕ್ಟೀಸ್ ಮಾಡಿಸಿ ಹೇಳ್ಕೊಡ್ತಿದ್ರು. ನಮಗೆ ಆಗ ಈಗ ನಮ್ಮ ಫ್ರೆಂಡ್ಸ್ ಎಲ್ಲ ಹೇಳಿದ್ರಲ್ಲ, ಅಷ್ಟು ಆತ್ಮೀಯವಾಗಿ ಫ್ರೆಂಡ್ ಆಗಿರ್ತಿದ್ರು, ತುಂಬಾ ಚೆನ್ನಾಗಿ ಮಾತಾಡ್ತಿದ್ರು ಅಂತ. ಆದ್ರೆ ನನಗೆ ತುಂಬಾ ಭಯ ಇರ್ತಿತ್ತು, ಹತ್ರವಾಗಿ ಮಾತಾಡೋಕ್ಕೂ ಭಯ ಪಡ್ತಿದ್ವಿ ನಾವು ಅವಾಗ. ಶಿಕ್ಷಕರು ಅಂದ್ರೆ ಅಷ್ಟೊಂದು ಭಯ ನಮಗೆ. ಏನಾದ್ರೂ ಡೌಟ್ ಇದ್ರು ಕೇಳ್ಬೇಕಾದ್ರೂ ಅಷ್ಟೇ, ಕೇಳ್ಬೇಕಾ ಬೇಡವಾ ಅಂತ ಹೇಳಿ ಸಾಮಾನ್ಯ ಸಹಜ ಹೆಣ್ಮಕ್ಳಲ್ಲಿ ಹೋಗಿ ಕೇಳ್ಬೇಕಾ ಬೇಡವಾ, ಹೇಗೆ ಕೇಳೋದು ಅನ್ನೋದಿರುತ್ತೆ. ಆದ್ರೂ ಸಹ ಅವರು ಅಷ್ಟು ಆತ್ಮೀಯವಾಗಿ ತುಂಬಾ ಚೆನ್ನಾಗಿ ಅವರು ಗಣಿತವನ್ನ ಕಲಿಸ್ಕೊಡ್ತಾ ಇದ್ರು. ಸರ್ಕಲ್ಸ್ ಪಾಠ ಮಾಡ್ತಿದ್ರು ಅವರು. ಆ ಸರ್ಕಲ್ಸ್ ಪಾಠ ಇನ್ನೂ ಕಣ್ಮುಂದೆ ಇದೆ. ತ್ರಿಜ್ಯ, ವ್ಯಾಸ, ಗೋಳ ಅದನ್ನೆಲ್ಲ ಯಾವ ರೀತಿ ಎಕ್ಸ್ಪ್ಲೈನ್ ಮಾಡಿದ್ರು ಅಂದ್ರೆ ಅದು ಇನ್ನೂ ನಮ್ಮ ತಲೆಯಲ್ಲಿ ಅಷ್ಟು ಚೆನ್ನಾಗಿ ಕೂತಿದೆ. ಅಷ್ಟು ಚೆನ್ನಾಗಿ ಅವರು ಸರಳವಾಗಿ ತುಂಬಾ ಚೆನ್ನಾಗಿ ಬೋಧನೆಯನ್ನ ಮಾಡ್ತಿದ್ರು. ಮತ್ತೆ ಕನ್ಸ್ಟ್ರಕ್ಷನ್ಸ್ ಇತ್ತು. ಈಗ ನಿಮಗೆ 10ನೇ ತರಗತಿಯಲ್ಲಿ ತೆಗೆದಿದ್ದಾರೆ. ನೇರ ಸಾಮಾನ್ಯ ಸ್ಪರ್ಶಕ ಮತ್ತೆ ಇನ್ನೊಂದು ಸ್ಪರ್ಶಕ, 2 ಡೈರೆಕ್ಟ್ ಟ್ಯಾಂಜೆಂಟ್ ಅಂಡ್ 2 ಸ್ಪರ್ಶಕಗಳಿತ್ತು. ಈಗ ಅದಿಲ್ಲ ನಿಮಗೆ ರಚನೆಗಳು. ಆ ರಚನೆಗಳು ಅವಾಗ ತುಂಬಾ ಚೆನ್ನಾಗಿತ್ತು. ನಮಗೆ ಪಾಸಿಂಗ್ ಪ್ಯಾಕೇಜ್ ಅಂತ ಏನು ಹೇಳ್ತೀವಿ ನಿಮಗೆಲ್ಲ ಆಗಿತ್ತು. ಆದರೆ ಈ ವರ್ಷ ತೆಗೆದಿದ್ದಾರೆ ದುರದೃಷ್ಟವಶ. ಆ ರಚನೆಗಳು ಇದ್ದಿದ್ರೆ 18 ಅಂಕಗಳನ್ನ
ಸುಲಭವಾಗಿ ನಾವು ಸರ್ಕಲ್ಸ್ ಇದರಲ್ಲಿ ತಗೊಳ್ಬಹುದಾಗಿತ್ತು. ಥಿಯರಮ್ಸ್ ಇದರಲ್ಲಿ ಥಿಯರಮ್ ಮತ್ತೆ ಪೈಥಾಗರಸ್ ಥಿಯರಮ್ ಅಂತ ಇತ್ತು, ಅದು ಸಹ ತೆಗೆದಿದ್ದಾರೆ. ನಾವಿದ್ದ ಕಾಲದಿಂದನೂ ಅದೆಲ್ಲ ಥಿಯರಮ್ಸ್ ಇದೆ, ಅದೆಲ್ಲ ಕನ್ಸ್ಟ್ರಕ್ಷನ್ಸ್ ಇದೆ, ಎಲ್ಲವೂ ಇದೆ, ಈಗಲೂ ಸಹ ಇದೆ. ಆದರೆ ಇನ್ನೂ ಸರಳೀಕರಿಸಿದ್ದಾರೆ ನಿಮಗೆ. ಯಾಕೆ ಅಂದ್ರೆ ಬರ್ತಾ ಬರ್ತಾ ವಿದ್ಯಾರ್ಥಿಗಳಿಗೆ ಸುಲಭವಾಗಿ ಹೆಚ್ಚಿನ ಮಟ್ಟದಲ್ಲಿ ಫಲಿತಾಂಶ ಬರಲಿ, ಎಲ್ಲರೂ ವಿದ್ಯಾರ್ಥಿಗಳು ತೇರ್ಗಡೆ ಆಗಲಿ ಅಂತ ಹೇಳಿ ಸರಳೀಕರಣ ಮಾಡಿ 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 ಸಬ್ಜೆಕ್ಟ್ ಮತ್ತೆ ಮ್ಯಾಥ್ಸ್ ಎಷ್ಟು ಥಿಯರಮ್ 18-20 ಥಿಯರಮ್ಸ್ ಇದ್ವು, ಈಗ ಕೊನೆಗೆ 5 ಥಿಯರಮ್ ಬಂದು ಉಳ್ಕೊಂಡಿದೆ. ಸರ್ಕಲ್ಸ್ ಅಲ್ಲಿ 2, ಆಮೇಲೆ ಟ್ರಯಾಂಗಲ್ಸ್ ಅಲ್ಲಿ ಎಷ್ಟಿದೆ ಥಿಯರಮ್ಸ್? 2 ಪ್ಲಸ್ 1 ಮುಂದಿದೆ 3 ಥಿಯರಮ್ ಇರೋದು. ಆದರೆ ನಿಮಗೆ 2 ಪ್ಲಸ್ 2 4 ಥಿಯರಮ್ನ ಹೇಳ್ಕೊಟ್ಟಿರೋದು ಅಲ್ವಾ. ಹಾಗಾಗಿ ಈಗ ನನಗೆ ಅವ್ರು ಎಷ್ಟು ಅಚ್ಚುಮೆಚ್ಚಿನ ಶಿಕ್ಷಕರಾಗಿದ್ರು ಅಂತ ಹೇಳಬೇಕು ಅಂತ ಹೇಳಿದ್ರೆ, ನಾ ಹೈಸ್ಕೂಲ್ ಟೀಚರ್ ಆಗಲೇಬೇಕು ಅಂತ ಹೇಳಿ ಒಂದು ಇನ್ಸ್ಪೈರ್ ಮಾಡಿದಂತಹ ಒಬ್ಬ ಟೀಚರ್ ಆಗಿದ್ರು. ಅವರಿಗೆ ನನ್ನ ಪೂರ್ವಕವಾದಂತಹ ನಮನವನ್ನು ಸಲ್ಲಿಸ್ತೇನೆ. ಬೇರೆ ಅವಕಾಶಗಳು ಬೇರೆ ಕಡೆ ಹೋಗೋಕ್ಕಿದ್ರು ಸಹ ಅವರಂತೆ ನಾನು ಒಬ್ಬ ಶಿಕ್ಷಕಿಯಾಗಿ ಮಕ್ಕಳಿಗೆ ಹೆಚ್ಚು ಗಣಿತವನ್ನ ಹೇಳ್ಕೊಳ್ಬೇಕು ಅಂತ ಒಂದು ಹೆಚ್ಚು ಆಶಾದಾಯಕವನ್ನ ಹೊಂದಿದೆ. ಆಗಿನ ಕಾಲದಲ್ಲೆಲ್ಲ ಗಣಿತ ಅಂದ್ರೆ ತುಂಬಾ ಕಬ್ಬಿಣದ ಕಡಲೆ ಅಂತ ಹೇಳ್ತಿದ್ರು, ಆದ್ರೆ ತುಂಬಾ ಒಳ್ಳೆ ಬಾದಾಮಿ ತರ ತಿನ್ನೋಷ್ಟು ಸುಲಭವಾಗಿ ಅವರು ವಿಶೇಷವಾಗಿ ಟೀಚ್ ಮಾಡ್ತಿದ್ರು. ಜೊತೆಗೆ ಅಷ್ಟೇ ತುಂಬಾ ಚೆನ್ನಾಗಿ ಸರಳ ವ್ಯಕ್ತಿಗಳು, ತುಂಬಾ ಆತ್ಮೀಯವಾಗಿ ಇರ್ತಿದ್ರು. ಆಮೇಲೆ ಅವರು ಹೇಗೆ ಬರ್ತಿದ್ರು ಅಂದ್ರೆ ಇನ್ನೂ ನನ್ನ ಕಣ್ಣಲ್ಲಿ ಕಟ್ಟಿದೆ. ಚಿಕ್ಕಬಳ್ಳಾಪುರ ಶಾಲೆಯಲ್ಲಿ ಹೈಸ್ಕೂಲಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ. ಗಣಿತ ಶಿಕ್ಷಕಿಯಾಗಿ ಕೆಲಸವನ್ನು ನಿರ್ವಹಣೆ ಮಾಡ್ತಾ ಇದ್ದೀನಿ. 17 ವರ್ಷಗಳ ಕಾಲ ಸರ್ವಿಸ್ ಆಯಿತು. ಇನ್ನೂ ಅಲ್ಲೇ ಇದ್ದೀನಿ, ಇನ್ನೂ ಟ್ರಾನ್ಸ್ಫರ್ ಸಿಕ್ಕಿಲ್ಲ. ಸರ್ ಪರಿಚಯ ಆಗ್ಲಿಂದ ತುಂಬಾ ವರ್ಷಗಳಿಂದ ಇದ್ರೂ ಸಹ ಮುಖಾಮುಖಿಯಾಗಿ ಭೇಟಿಯಾಗಿದ್ದು ಇವತ್ತೇ ಸುಮಾರು 25 ವರ್ಷಗಳಾಯಿತು ಅಂತ ಅನಿಸುತ್ತೆ. ಅವರನ್ನು ನೋಡಿ ತುಂಬ ಖುಷಿ ಆಯಿತು. ಅವರನ್ನು ನೋಡಿ ಸರ್ಗೆ ನನ್ನ ನಮನಗಳನ್ನು ಹೊಂದಿಸುತ್ತಾ, ಆಮೇಲೆ ಇಷ್ಟು ವಿಷಯಗಳನ್ನು ಮಾತನಾಡಲಿಕ್ಕೆ ಅವಕಾಶ ಕೊಟ್ಟಂತಹ ನಿಮ್ಮೆಲ್ಲರಿಗೂ ಧನ್ಯವಾದಗಳನ್ನು ತಿಳಿಸುತ್ತಾ ನಾನು 2 ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. PRS ಬಗ್ಗೆ ಶಾರ್ಟ್ ಆ್ಯಂಡ್ ಸ್ವೀಟ್ ಆಗಿ ಭಾಳ ಚೆನ್ನಾಗಿ ವಿವರಣೆ ಕೊಟ್ಟಿದ್ದಾರೆ. ವೇದಿಕೆ ಪರವಾಗಿ ಅವರಿಗೆ ಅನಂತ ಧನ್ಯವಾದಗಳನ್ನು ಹೇಳ್ತಾ, ಈಗ ಮತ್ತೊಬ್ಬ ಶಿಕ್ಷಕಿಯರಾಗಿರ್ತಕ್ಕಂಥ ಪ್ರಮೇಳ ಮೇಡಮ್ನವರು ಈ ಒಂದು ವೇದಿಕೆ ಹಂಚ್ಕೋಬೇಕಾಗಿ ಅವರಲ್ಲಿ ಮನವಿ ಮಾಡ್ತಾರೆ. ವೇದಿಕೆಯ ಮೇಲೆ ಆಸೀನರಿರುವಂತಹ ಈ ಶಾಲೆಯ ಗೌರವಾನ್ವಿತ ಮುಖ್ಯೋಪಾಧ್ಯಾಯರೇ, ಸಿಬ್ಬಂದಿ ವರ್ಗದವರೇ ಹಾಗೂ ವಿವಿಧ ತಾಲೂಕುಗಳಿಂದ ಬಂದಿರುವಂತಹ ಹಳೆಯ ವಿದ್ಯಾರ್ಥಿಗಳೇ, ಇನ್ನೂ ಬರೋರಿದ್ದಾರೆ, ಹಾಗೂ ಈ ಶಾಲೆಯ ಮುದ್ದು ಮಕ್ಕಳೇ, ಮೊದಲ ಬಾರಿಗೆ ನಿಮಗೆಲ್ಲರೂ ಕೂಡ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳೊಂದಿಗೆ ನಿಮ್ಮನ್ನೆಲ್ಲ ನೋಡ್ತಾ ಇದ್ರೆ ನನಗೂ ತುಂಬ ಖುಷಿ ಆಗ್ತಾ ಇದೆ. ಕಾರಣ ನನಗೆ ಚಿಂತಾಮಣಿಯ ಒಂದು ಸಂಪರ್ಕ ತುಂಬ ಕಡಿಮೆ. ನಂತರ ಸಂಪರ್ಕದಲ್ಲಿ ನನಗೆ ಬೆಳೆಯುವಾಗ ನಾನು ಕೂಡ ಒಬ್ಬ ಪ್ರಾಥಮಿಕ ಶಾಲಾ ಶಿಕ್ಷಕಿಯಾಗಿ ಕೆಲಸ ಮಾಡ್ತಾ ಇದ್ದೀನಿ. ನಾನು ಇವತ್ತು ಇಲ್ಲಿದ್ದೀನಿ ಅಂದರೆ ನಿಜವಾಗ್ಲೂ ಹೇಳ್ತೀನಿ, ನಿಮ್ಮನ್ನೆಲ್ಲರೂ ನೋಡ್ತಾ ಇದ್ದರೆ ನಾನು ಕೂಡ ನಿಮ್ಮ ಥರ ಒಬ್ಬ ವಿದ್ಯಾರ್ಥಿ ಆಗಿದೆ. ನಮ್ಮದು ಕೂಡ ಒಂದು ಸಾಧಾರಿಸಿದ ಒಂದು ರೈತಾಪಿ ಕುಟುಂಬ ನಮ್ಮದು. ಹಳ್ಳಿಯಿಂದ ಬರ್ತಾ ಇದ್ದೀನಿ. ನಾನೆಲ್ಲ ಸಬ್ಜೆಕ್ಟಲ್ಲಿ ಚೆನ್ನಾಗಿ ಬರ್ತಾ ಇದ್ದೀನಿ. ಆದರೆ ಮ್ಯಾಥ್ಸಲ್ಲಿ ಮಾತ್ರ ಏಟ್ ಕೈ ನೈಟ್ ನೀವು ನೋಡ್ತೀರಾ ಬರ್ತೀನಿ. ಎಲ್ಲ ಟೆಸ್ಟ್ಗಳು ಮ್ಯಾಥ್ಸ್ ಕೈ, 8ರಲ್ಲಿ ಮ್ಯಾಥ್ಸ್ ಎಲ್ಲ ಟೆಸ್ಟ್ ಕೈಯೋ, 9ರಲ್ಲಿ ಮ್ಯಾಥ್ಸ್ ಎಲ್ಲ ಟೆಸ್ಟ್. ನಮ್ಮ ಅಮ್ಮ ಅವರೆಲ್ಲ ಸೇರ್ಕೊಂಡು ನಮ್ಮ ಲೆಕ್ಕ ಟೀಚರ್ ಇರಲಿಲ್ಲ. ನಮ್ಮ ಸರ್ಕಾರಿ ಶಾಲೆಗಳ ಪರಿಸ್ಥಿತಿ ಹಾಗೆ ಇದೆ. ಇವತ್ತು ಕೂಡ ಎಷ್ಟೋ ಶಾಲೆಗಳಲ್ಲಿ ಮ್ಯಾಥ್ಸ್ ಸೈನ್ಸ್ ಟೀಚರ್ ಪ್ರಾಬ್ಲಮ್ ಇದೆ. ಆದರೂ ಕೂಡ ಅದನ್ನು ನಾವು ಒಂದು ಸಮಸ್ಯೆ ತಗೋಬಾರ್ದು. ನಮ್ಮ ಭವಿಷ್ಯವನ್ನು ನಾವು ರೂಪಿಸ್ಕೋಬೇಕು. ಆ ನಿಟ್ಟಿನಲ್ಲಿ ನಮ್ಮ ಅಮರ್ನಾಥ್ ಸರ್ ಅವರು 10th ಬಂದಾಗ ಅವರು ಕೂಡ ಒಬ್ಬ ವಿದ್ಯಾರ್ಥಿಯಾಗಿ ನಮ್ಗೆ ಕಾಣಿಸ್ಕೊಂಡು, ನಿಜವಾಗ್ಲೂ ಒಬ್ಬ ವಿದ್ಯಾರ್ಥಿಯಾಗಿ ನಮ್ಗೆ ಕಂಡುಬಂದಿದೆ. ತುಂಬ ಸರಳವಾಗಿ, ತುಂಬ ನಿಧಾನವಾಗಿ ನಮ್ಮಂತಹ ಹಿಂದುಳಿದ ವಿದ್ಯಾರ್ಥಿಗಳಿಗೆ ಒಂದು ಜ್ಞಾನವನ್ನು ತಾರೆ ಎರೆದ್ರು. ಅವ್ರಿಗೆ ಯಾವಾಗ ಸಬ್ಜೆಕ್ಟ್ ನಮ್ಗೆ ಬಂದರೂ ಎಲ್ಲ ಟೆಸ್ಟ್ಗಳು ಮ್ಯಾಥ್ಸ್ ಪಾಸ್ ಮಾಡಿ 10th ಕೂಡ ನಾನು ಮ್ಯಾಥ್ಸ್ ಪಾಸ್ ಮಾಡಿಕೊಂಡು ಇವತ್ತು MA ಓದಿ ನಾನು ಒಬ್ಬ ಶಿಕ್ಷಕಿಯಾಗಿ ನಿಮ್ಮಂಥ ಹಲವಾರು ವಿದ್ಯಾರ್ಥಿಗಳು 30 ವರ್ಷಗಳಿಂದ ಸೇವೆ ಸಲ್ಲಿಸ್ತಾ ಇದ್ದೀನಿ. ಇಂತಹ ಶಿಕ್ಷಕರು ಬಂದಿದ್ದು ನನ್ನ ಭವಿಷ್ಯವನ್ನು ರೂಪಿಸ್ಕೊಳ್ಳೋಕ್ಕೆ ಅವಕಾಶ ಇದೆ. ನೀವು ಕೂಡ ಅಷ್ಟೇ ಇಂತಹ ಹಲವಾರು ಶಿಕ್ಷಕರ ಒಂದು ಮಾರ್ಗದರ್ಶನದೊಂದಿಗೆ ನಿಮ್ಮ ಉಜ್ವಲ ಭವಿಷ್ಯವನ್ನು ರೂಪಿಸ್ಕೊಳ್ಳಿ. ಏಕೆಂದರೆ ಇವತ್ತು ನಮ್ಮ ಬಾಗೇಪಲ್ಲಿ, ಚಿಂತಾಮಣಿ ಜಿಲ್ಲೆಗಳಿಗೆ ವರದಾನವೇ ಶಿಕ್ಷಣ. ಶಿಕ್ಷಣದಿಂದ ನಾವು ಬದುಕಲು ಕಟ್ಕೋಬಹುದು ಹೊರತು
ನಮ್ಮ ತಂದೆ ತಾಯಿ ಸಂಪಾದನೆ ಮಾಡಿರುವ ಆಸ್ತಿ ಆಗಲಿ ಅವರ ಸಂಪಾದನೆ ಆಗಲಿ ನಮ್ಗೆ ಯಾವುದೂ ಕೆಲಸ ಬರೋದಿಲ್ಲ. ಹಾಗಾಗಿ ಉಜ್ವಲ ಭವಿಷ್ಯವನ್ನು ರೂಪಿಸಿಕೊಳ್ಳಿ. ನಮ್ಮ ಸರ್ರವರ ನಿವೃತ್ತಿಯ ಜೀವನ ಸುಖ ಶಾಂತಿ ನೆಮ್ಮದಿಯಿಂದ ಇರಲಿ. ಅವರಿಗೆ ಆಶೀರ್ವಾದ ಮಾಡುವಂಥ ದೊಡ್ಡವರು ನಾವಲ್ಲ. ಹಾಗಾಗಿ ಅವರ ಮುಂದಿನ ಜೀವನ ಕೂಡ ಭಗವಂತ ಒಳ್ಳೆ ಆಯುಷ್ಯ ಆರೋಗ್ಯವನ್ನು ಕೊಟ್ಟು ನೆಮ್ಮದಿಯ ಜೀವನ ಕೊಡಲಿ, ಅವರ ಕುಟುಂಬಕ್ಕೆ ಒಳ್ಳೆಯದಾಗಲಿ ಅಂತೇಳಿ ಆ ಭಗವಂತ ನಾನು ಕೇಳ್ಕೊತಾ ಇದ್ದೀನಿ. ಈ ಎರಡು ಮಾತನಾಡಲು ಅವಕಾಶ ಕೊಟ್ಟು ತಮ್ಮೆಲ್ಲರಿಗೂ ವಂದಿಸ್ತಾ ನಾನು ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಗಣೇಶ್. ಪ್ರೌಢಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷ ಆಗಿರ್ತಕ್ಕಂಥ ಶ್ರೀಯುತ ಮಂಜುನಾಥ್ ಸಾರ್ ಅವರು ಈ ವೇದಿಕೆ ಪರವಾಗಿ 4 ಮಾತುಗಳನ್ನು ಹೇಳಬೇಕಂತ ಕೋರ್ತಾ ಇದ್ದೀನಿ. ಈ ಒಂದು ಸರಳ ಸುಂದರ ಸಮಾರಂಭದ ಕೇಂದ್ರ ಬಿಂದುಗಳು ರೂವಾರಿಗಳಾದಂತಹ ಶ್ರೀಯುತ ಅಮರನಾಥ್ ಸರ್ ಅವರಿಗೆ ನಾನು ಮೊದಲಿಗೆ ಜನ್ಮದಿನದ ಶುಭಾಶಯಗಳನ್ನ ತಿಳಿಸ್ತಾ ಇದ್ದೀನಿ. ಅದೇ ರೀತಿ ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸುವಂತಹ ಈ ಒಂದು ಶಾಲೆಯ ಮುಖ್ಯ ಶಿಕ್ಷಕರಾದ ಶ್ರೀಯುತ GM ಮಂಜುನಾಥ್ ಅವರೇ ಹಾಗೂ ಎಲ್ಲ ವೇದಿಕೆ ಮೇಲಿರುತ್ತಾರೆ ಎಲ್ಲ ವೃತ್ತಿ ಬಾಂಧವರೇ ಹಾಗೂ ಎಲ್ಲ ಪುಟಾಣಿ ಮಕ್ಕಳೇ, ಈಗಾಗಲೇ ನಮ್ಮ ಅಮರನಾಥ್ ಸರ್ ಅವರ ಇಬ್ಬರು ಶಿಷ್ಯರು ವಿದ್ಯಾರ್ಥಿಗಳು ತಮ್ಮ ಮನದಾಳದ ಮಾತುಗಳನ್ನು ತುಂಬಾ ಚೆನ್ನಾಗಿ ವ್ಯಕ್ತಪಡಿಸಬಹುದು. ಯಾಕೆಂದ್ರೆ ನಮ್ಗೆ ಬೇಕಾಗಿರೋದು ಅದೇ, ಗುರು ಬೇಕಾಗಿರುವಂತ ಒಂದು ಮನಸ್ಥಿತಿ ಶಿಷ್ಯರು ಕೊಡ್ಬೇಕಾಗಿರೋದು ಅದೇ. ಯಾಕೆಂದ್ರೆ ಅವರು ತಮ್ಮ ಮನದಾಳದ ಇಂಗಿತವನ್ನು ಹೇಳಿದ್ರು. ನಿಮ್ಮಲ್ಲೂ ಕೂಡ ಅಂಥದೇ ಒಂದು ಗುರು ಶಿಷ್ಯರ ಸಂಬಂಧ ನಿಮ್ಮಲ್ಲೂ ಕೂಡ ನಾವು ಬೆಳಿಬೇಕು. ಯಾಕಂದ್ರೆ ಅವ್ರು ಹೇಳಿದ್ರು ಗಣಿತ ಕಬ್ಬಿಣದ ಕಡಲೆ ಅಲ್ಲ ಅಂತ. ಯಾಕಂದ್ರೆ ಅದರಷ್ಟು ಈಸಿ ಸಬ್ಜೆಕ್ಟ್ ಯಾವುದಿಲ್ಲ, ಆದ್ರೆ ನೀವು ಅದನ್ನ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿದ್ರೆ ಅದರಷ್ಟು ಸುಲಭ ಯಾವುದೂ ಇಲ್ಲ. ಯಾಕಂದ್ರೆ ನಾನು ಕೂಡ ಒಬ್ಬ ಗಣಿತ ಶಿಕ್ಷಕನೇ. ಆದ್ದರಿಂದ ಯಾಕಂದ್ರೆ ಅವರು ಮಕ್ಕಳು ತುಂಬಾ ಚೆನ್ನಾಗಿ ಅದನ್ನ ವ್ಯಕ್ತಪಡಿಸಿದ್ರು. ಮೇಡಮ್ ಹೇಳಿದ್ರು ನನಗೆ ತುಂಬಾ ಕಷ್ಟ, 9ನೇ ತರಗತಿಗೆ ನನ್ ಗಣಿತನೇ ಅಂದ್ರೆ ನನಗೆ ಅರ್ಥನೇ ಆಗ್ತಾ ಇರಲಿಲ್ಲ, ಫೈಲ್ ಆಗ್ತಾ ಇದ್ದೆ ಅಂತ. ಆದ್ರೆ 10ನೇ ತರಗತಿಯಲ್ಲಿ ಸರ್ ಬಂದಾಗ ಎಷ್ಟು ಸುಲಭವಾಗಿ ಹೇಳ್ಕೊಟ್ರು ಅಂತ. ಅಂದ್ರೆ ಅದನ್ನ ನಾವು ಕಲಿತರೆ, ಇಷ್ಟಪಟ್ಟು ಕಲಿತರೆ ಯಾವುದು ಅದು ಕಷ್ಟ ಅನ್ನೋದು ನಮ್ಗೆ ಆಗೋದಿಲ್ಲ. ಅಂತಹ ಒಬ್ಬ ಶಿಕ್ಷಕರು ನಿಮ್ಮ ಶಾಲೆಯಿಂದ ಈ ದಿನ ನಿನ್ನೆ ನಿವೃತ್ತಿ ಆಗಿದ್ದಾರೆ. ನಿಮ್ಗೆಲ್ರಿಗೂ ತುಂಬಾ ನಷ್ಟ ಆಗಿದೆ. ಆದ್ರೆ ನಮಗೆ ಯಾವಾಗ ರಿಟೈರ್ಡ್ ಆಗ್ತೀವಿ ಅಂತ, ಈಗಿನ ಒತ್ತಡಗಳಲ್ಲಿ ಯಾವಾಗ ರಿಟೈರ್ಡ್ ಆಗ್ತೀವಿ ಅಂತ ನಾವು ಕಾಯ್ತಾ ಇದ್ವಿ. ನಿಮ್ಗೆ ನಷ್ಟ ಆಗಿದೆ, ನಮಗೆ ಸಂತೋಷ ಆಗ್ತಾ ಇದೆ. ಯಾಕೆಂದ್ರೆ ಎಷ್ಟು ಒತ್ತಡಗಳು ನಮ್ಮ ಮೇಲೆ ಆಗ್ತಾ ಇದೆ. ಈಗ ಇಲಾಖೆ ನಮ್ಮನ್ನ ಕಳ್ಳರ ತರ ಮಾಡ್ತಾ ಇದ್ದಾರೆ. ಇವತ್ತು ಇಲಾಖೆ ನಾವೆಷ್ಟು ಕಷ್ಟಪಟ್ಟು ಹೇಳ್ಕೊಟ್ರು ಕೂಡ ನಂಬಿಕೆ ಅನ್ನೋದಿಲ್ಲ ಆ ಒಂದು ಶಿಕ್ಷಣ ಇಲಾಖೆಗೆ. ಆದ್ರಿಂದ ದಯವಿಟ್ಟು ತಾವೆಲ್ಲರೂ ಇನ್ನು ಉತ್ತಮ ರೀತಿಯಲ್ಲಿ ವಿದ್ಯಾಭ್ಯಾಸವನ್ನ ಪೂರೈಸಿ 10ನೇ ತರಗತಿ ಮಕ್ಕಳು 100% ರಿಸಲ್ಟ್ ಕೊಡಬೇಕು. ಕೊಟ್ಟರೆ ನೀವು ಅಮರನಾಥ್ ಸರ್ಗೆ ನೀವು ಶುಭ ಕೋರ್ದಂಗೆ ಆಗುತ್ತೆ. ಅದೇ ರೀತಿ ಈ ಸಲ ನಿಮ್ಮ ಶಾಲೆ, ಯಾಕಂದ್ರೆ ಇವತ್ತು ಚಿಂತಾಮಣಿ ತಾಲೂಕಿನ ನೂತನ ಸರ್ಕಾರಿ ಪ್ರೌಢಶಾಲೆ ಉತ್ತಮ ರೀತಿಯ ಒಂದು ಹೆಸರನ್ನು ಪಡಿತಾ ಇದೆ. ಇಲಾಖೆಯಿಂದ ಹಲವಾರು ಬರ್ತಾ ಇದೆ. ನಮಗೆ ತುಂಬಾ ಸಂತೋಷ ಆಗಿದೆ. ಯಾಕಂದ್ರೆ ನಮ್ಮ ಹಲವಾರು ಸ್ನೇಹಿತರಲ್ಲಿ ಕೆಲಸ ನಿರ್ವಹಿಸ್ತಾ ಇದೆ. ಸಿವಿ ಸರ್ ನಾವು 5 ವರ್ಷ ಗುರುಕುಲಲ್ಲಿ ಕೆಲಸ ಮಾಡಿದ್ವಿ ಜೊತೆಯಲ್ಲಿ. ಉತ್ತಮ ಶಿಕ್ಷಕರು ಅವರು ಕೂಡ. ಇಲ್ಲಿ ಒಬ್ಬೊಬ್ಬರು ಹೆಸರು ಹೇಳ್ತಾ ಇದ್ದಾರೆ. ಅನೇಕ ಎಲ್ಲ ಉತ್ತಮ ಶಿಕ್ಷಕರಿದ್ದಾರೆ. ಯಾಕಂದ್ರೆ ಇಲ್ಲಿ ಅಂತ ಒಬ್ಬ ಉತ್ತಮ ಶಿಕ್ಷಕರನ್ನು ಪಡೆದಂತ ನೀವೆಲ್ಲರೂ ಧನ್ಯವಾದಗಳು ಅಂತ ಹೇಳ್ತಾ ಅವರ ಒಂದು ನಿವೃತ್ತಿ ಜೀವನ ಸುಖಮಯವಾಗಿರಲಿ ನಾನು ಕೋರ್ತಾ ಭಗವಂತನು ಅವರಿಗೂ ಹಾಗೂ ಅವರ ಕುಟುಂಬದವರಿಗೆ ಆಯುಷ್ಯಗಳನ್ನು ಬಿಟ್ಟು ಅವರನ್ನ ಚೆನ್ನಾಗಿ ಕಾಪಾಡಲಿ ಅಂತ ನಾನು ಪ್ರಾರ್ಥಿಸ್ತಾ ನನ್ನ ಮಾತನ್ನು ಮುಕ್ತಾಯ ಮಾಡ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ.
ಸಾಹಿತ್ಯ ಸಂಘದ ಅಧ್ಯಕ್ಷ ಎಲ್ಲರೂ ಬೂರ್ಮಾಕ್ರಲ್ಲಿ ಪ್ರೌಢಶಾಲೆಯ ನಿವೃತ್ತ ಮುಖ್ಯೋಪಾಧ್ಯಾಯರಾಗಿರ್ತಕ್ಕಂಥ ಶ್ರೀಯುತ ವೆಂಕಟಪ್ಪ ಸರ್ ಅವರು ನಡೆಸಿಕೊಡ್ತಾ ಇದ್ದಾರೆ. ಮುಂದಿನ ಒಂದು ಸನ್ಮಾನ ಕಾರ್ಯಕ್ರಮ ಬಾಗೇಪಲ್ಲಿ ತಾಲೂಕಿನಿಂದ ಅವರ ಅಪಾರ ಶಿಷ್ಯವರ್ಗ ಬಂದಿದೆ. ಈಗ ಒಬ್ಬರಾದ್ಮೇಲೆ ಒಬ್ಬರು ಎಲ್ಲರೂ ಸನ್ಮಾನ ಕಾರ್ಯಕ್ರಮ ನಡೆಸ್ಕೊಡ್ತಾ ಇದ್ದಾರೆ. ಎಲ್ಲ ಮಕ್ಕಳು ಚಪ್ಪಾಳೆ ಮುಖಾಂತರ ಅವರಿಗೆ ಸನ್ಮಾನ ಕಾರ್ಯಕ್ರಮಕ್ಕೆ ಪ್ರೋತ್ಸಾಹ ಮಾಡಬೇಕಾಗಿ ಕೊಡ್ತಾ ಇದ್ದಾರೆ. ಎಲ್ಲರೂ ಹೊರತಾನೆ ಇರಬೇಕು. ಚಪ್ಪಾಳೆ ಮುಖಾಂತರ ಜೋರಾಗಿ ಚಪ್ಪಾಳೆ ಮತ್ತೊಂದು ಶಿಷ್ಯವರ್ಗ ಅವರಿಗೆ ಸನ್ಮಾನ ನೆರವೇರಿಸಿಕೊಡ್ತಾ ಇದ್ದಾರೆ. ಚಪ್ಪಾಳೆ ಮುಖಾಂತರ ಪ್ರೋತ್ಸಾಹ ಮಾಡಿ. ಚಪ್ಪಾಳೆ ಜೋರಾಗಿ ಚಪ್ಪಾಳೆ ಮುಖಾಂತರ ಅವರ ಒಂದು ಶಿಷ್ಯರು ಚಪ್ಪಾಳೆ ನಿಂತೈತೆ. ಲಾಸ್ಟ್ ಹೊಡಿತಾ ಇದ್ರೆ ಒಳ್ಳೆ ಲಾಸ್ಟ್ ರೀತಿಯಲ್ಲಿ ಇರ್ಬೇಕು. ಅದು ಈಗ ಅಮರನಾಥ್ ಅವರಿಗೆ ಅವರಿಂದ ಸನ್ಮಾನ ಕಾರ್ಯಕ್ರಮ ನಡೀತಾ ಇದೆ. ಜೋರಾಗಿ ಚಪ್ಪಾಳೆ ಮುಖಾಂತರ ಪ್ರೋತ್ಸಾಹ ಮಾಡಿ. ಪ್ರೋತ್ಸಾಹ ಮಾಡಿ. ಒಬ್ಬ ಟೀಚರ್ ಆದ್ರೆ ಯಾವ ಕಡೆ ಇರತ್ತೆ ಅಂತ ನೀವು ಕಲ್ಪನೆ ಮೂಡಿಸ್ಕೊಳ್ಳಿ ಮನಸ್ಸಲ್ಲಿ. ಈಗ ಈ ಕಾರ್ಯಕ್ರಮ ಇಷ್ಟು ಕಾರ್ಯಕ್ರಮಕ್ಕೆ ಕೇಂದ್ರ ಬಿಂದು ರೂವಾರಿ ಯಾರು ಗೊತ್ತಾ? ನಮ್ಮ ಶಾಲೆಯ ಮುಖ್ಯೋಪಾಧ್ಯಾಯರು. ಒಳ್ಳೆಯ ಕಲ್ಪನೆ ಆಗಿರ್ತಕ್ಕಂಥ ಒಂದು ವೇದಿಕೆ ಇದು. ಜನವರಿ 1 ನೂತನ ವರ್ಷ ನೋಡಿ, ನಾವು ಅನ್ಕೊಂಡಿರಲಿಲ್ಲ ಇಷ್ಟೊಂದು ಅದ್ದೂರಿಯಾಗಿರ್ತಕ್ಕಂಥ ವೇದಿಕೆ ಸಿಗತ್ತೆ ಅಂತ. ಬಟ್ ತಾನಾಗೆ ವ್ಯಕ್ತಿ ಬೆಳೀತಾ ಇದೆ. ಅದಕ್ಕೆಲ್ಲ ಕಾರಣೀಭೂತ ಯಾರಂದ್ರೆ ನಮ್ಮ ಶಾಲೆಯ ಮುಖ್ಯೋಪಾಧ್ಯಾಯರು. ನಮ್ಮ ಶಾಲೆಯ ಮುಖ್ಯೋಪಾಧ್ಯಾಯರಿಂದ
ಇವತ್ತು ಅಧ್ಯಕ್ಷತೆ ವಹಿಸಿದ್ದಾರೆ. ಈ ಒಂದು ಅಧ್ಯಕ್ಷ ಭಾಷಣವನ್ನ ಅಧ್ಯಕ್ಷ ಮಹಾನ್ ನುಡಿಗಳನ್ನ ನುಡಿಬೇಕಾಗಿ ಅವರಲ್ಲಿ ಸವಿನಯವಾಗಿ ಮನವಿ ಮಾಡ್ಕೊತಾರೆ. ಮಕ್ಕಳೇ, ಅಮರ್ನಾಥ್ ಸರ್ ಅವರು ಪ್ರತಿ ದಿವಸ ನಿಮಗೆ ಪಾಠ ಮಾಡ್ತಾರೆ, ಹೌದಲ್ವಾ? ಈಗ ಅವ್ರು ಸ್ವಲ್ಪ ಮಾತಾಡಿದ್ರೆ ಬಹಳ ಚೆನ್ನಾಗಿರುತ್ತೆ, ಹೌದಲ್ವಾ? ಸರ್ ಅಮರ್ನಾಥ್ ಸರ್ ಮಾತಾಡಿ. ಎಲ್ಲ ಮಕ್ಕಳಿಗೂ ನನ್ನ ಹೊಸ ವರ್ಷದ ಶುಭಾಶಯಗಳು. ನನ್ನ ಸ್ಟಾಫ್ಗೆಲ್ಲ ಹೊಸ ವರ್ಷದ ಶುಭಾಶಯಗಳು. ಮತ್ತು ನನ್ನ ಗುರು ಸ್ಟೂಡೆಂಟ್ಸಿಂದ ನಾನು ಬಾಳನ್ನು ಬಿಟ್ಟಿದ್ದೀನಿ. ನನ್ನ ಫ್ರೆಂಡ್ಸ್ಗಿಂತ ಹೆಚ್ಚಾಗಿದ್ದಾರೆ ಇವಾಗ. ಅವರೆಲ್ಲ ಈ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ನಾನು ಅವರಿಗೆಲ್ಲ ತುಂಬ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ. ಇವತ್ತು ಎಲ್ಲರೂ ದಯವಿಟ್ಟು ಆಸೀನರಾಗಿ. ಇವತ್ತು ನನಗೆ ನಿವೃತ್ತಿ ಆಗಿದೆ ಅಂತ ಅನಿಸ್ತಾ ಇಲ್ಲ. ಯಾಕೆಂತಂದರೆ ನಾನು 1 ವರ್ಷದಲ್ಲಿ ಆಗಿದ್ದೆ. ನಾನು ಡಿಸೆಂಬರ್ 31 ನಾನು ನನ್ನ ಕೆಲಸದ ನಿವೃತ್ತಿ ಆಗ್ತೀನಿ ಅಂತ ಹೇಳ್ಬಿಟ್ಟು ಅದಕ್ಕೆ ಯಾವುದೇ ರೀತಿಯಾಗಿರ್ತಕ್ಕಂಥ ಒಂದು ಬೇಸರ ಇಲ್ಲ. ಯಾಕೆಂತಂದ್ರೆ ನನ್ನ ಕೆಲಸನ ನಾನು ನನ್ನ ಮನಸ್ಸಿಗೆ ಬಂದಂಗೆ, ನನ್ನ ಮನಸ್ಸಿಗೆ ಯಾವುದೇ ನೋವಾಗಿದೆ ಹಾಗೆ ತೃಪ್ತಿಯಾಗಿ ಮಾಡಿದ್ದೀನಿ ಅಂತ ಅನಿಸುತ್ತೆ. ನನ್ನೊಂದು 38 ವರ್ಷ ಸರ್ವಿಸ್ ಆಗಿದೆ. ಹೆಚ್ಚು ಕಡಿಮೆ ನಾನು 22ನೇ ವಯಸ್ಸಲ್ಲಿ ಚಾಕರಿ ಸಿಗ್ತಿದ್ದು. ಎಲ್ಲ ಪ್ರೈವೇಟ್ ಸ್ಕೂಲು ಎಲ್ಲ ಸೇರಿ ಟೋಟಲ್ 38 ವರ್ಷ ಸರ್ವಿಸ್ ಆಗಿದೆ. ಸರ್ಕಾರಿ ಶಾಲೆಯಲ್ಲಿ 33 ವರ್ಷ, ಹೆಚ್ಚು ಕಡಿಮೆ 30 ವರ್ಷ ಸರ್ವಿಸ್ ಮಾಡಿದ್ದೀನಿ ಸರ್ಕಾರಿ ಶಾಲೆಯಲ್ಲಿ. ಜೊತೆನಲ್ಲಿ ಎಲ್ಲೂ ಕೂಡ ಹಂಚ್ಕೊಂಡಿಲ್ಲ. ಹಾಗೆ ಕೆಲವೊಂದು ವಿಷಯಗಳು ಕೆಲವೊಂದು ಜೊತೆನಲ್ಲಿ ಹಂಚ್ಕೊಂಡಿರ್ತಾರೆ. ಅವರ ಮನದಾಳದ ಮಾತುಗಳನ್ನು ತಮ್ಮ ಜೊತೆನಲ್ಲಿ ಹಂಚಿಕೊಂಡಿದ್ದಕ್ಕೆ ಅವರಿಗೆ ವೇದಿಕೆ ಪರವಾಗಿ ಅನಂತ ಧನ್ಯವಾದ ಹೇಳ್ತಾ ಇದ್ವಿ. ಈಗ ವೇದಿಕೆ ಕಾರ್ಯಕ್ರಮ ಸುದೀರ್ಘವಾಗಿ ನಡೆದಿದೆ. ವೇದಿಕೆ ಕಾರ್ಯಕ್ರಮದ ಒಂದು ಕೊನೆಯ ಒಂದು ಹಂತಕ್ಕೆ ಬರ್ತಾ ಇದೆ. ಈ ಒಂದು ಸಭೆಯನ್ನು ಉದ್ದೇಶಿಸಿ ನಮ್ಮ ಶಾಲೆಯ ಮುಖ್ಯೋಪಾಧ್ಯಾಯರು ಕೆಲವೊಂದು ಹಿತುಗಳನ್ನು ಹೇಳಬೇಕಾಗಿ ಬರ್ತಾ ಇದೆ. बोलो भारत माता की ವಂದೇ. ನೋಡಿ ಮಕ್ಕಳೇ, ನಿಮಗೆ ಬಹಳಷ್ಟು ಇವತ್ತು ಪಾಠ ಕಲಿತಂಗಾಗಿದೆ. ಬೆಳಗ್ಗೆ 10 ಗಂಟೆಯಿಂದ ಈಗ 1:30 ಗಂಟೆವರೆಗೆ ಪುಸ್ತಕವಿಲ್ಲದೆ ಬಹಳಷ್ಟು ಅಭ್ಯಾಸಗಳನ್ನ ಮಾಡಿದಂಗಾಗಿದೆ. ನಮ್ಮ ಶಾಲೆಗೆ ಆಗಿರ್ತಕ್ಕಂತಹ ಎಲ್ಲ ಸನ್ಮಾನ್ಯರಾಗಿರ್ತಕ್ಕಂತಹ ಮುಖ್ಯ ಶಿಕ್ಷಕರೇ ಹಾಗೂ ನಮ್ಮ ಅಮರ್ನಾಥ್ ಸರ್ ಅವರ ಶಿಷ್ಯ ವೃಂದದವರೇ ಹಾಗೂ ನಮ್ಮ ಶಾಲೆಯ ಎಲ್ಲ ಗುರುಗಳೇ, ಪ್ರೀತಿಯ ಮಕ್ಕಳೇ, ನೋಡಿ ಮಕ್ಕಳೇ, ಟೀಚರ್ ಈಸ್ ದ ಹೀರೋ, ಇಲ್ಲ ಅಂದ್ರೆ ಜೀರೋ. ಯಾವನು ತನ್ನನ್ನು ತಾನು ಅರ್ಪಣೆ ಮಾಡಿ ಮಕ್ಕಳಿಗೆ ಸರ್ವಿಸ್ ಮಾಡ್ತಾರೆ ಆತನು ಹೀರೋ. ಯಾರಪ್ಪ ನಿಜವಾದಂತಹ ಶಿಕ್ಷಕ ಅಂತಂದ್ರೆ ತನ್ನ ವಿದ್ಯಾರ್ಥಿಗಳಿಗಾಗಿ ತನ್ನಿಂದ ಆಗುವಂತಹ ಎಲ್ಲವನ್ನ ಕೊಡ್ತಕ್ಕಂಥ ಅವನು ಒಳ್ಳೆಯ ಶಿಕ್ಷಕ ಅಂತ. ವಿದ್ಯಾರ್ಥಿ ಯಾರಪ್ಪ ಅಂತಂದ್ರೆ ತನ್ನನ್ನು ತಾನು ಗುರುಗಳಿಗೆ ಸಮರ್ಪಣೆ ಮಾಡ್ಕೊಂಡಿರ್ತಕ್ಕಂತಹ ನಿಜವಾಗಿರ್ತಕ್ಕಂತಹ ಅಭ್ಯಾಸವನ್ನು ಮಾಡುವಂತಹ ವಿದ್ಯಾರ್ಥಿಯು ವಿದ್ಯಾರ್ಥಿ ಅಂತೆ. ಹೀಗಾಗಿ ಮಕ್ಕಳೇ, ಒಬ್ಬ ವಿದ್ಯಾರ್ಥಿ ಆಗ್ಬೇಕಾದ್ರೆ, ಒಬ್ಬ ಗುರುಗಳಾಗ್ಬೇಕಾದ್ರೆ ಒಂದು ಶ್ರೇಷ್ಠತ್ವವನ್ನ ಹೊಂದಿರಬೇಕಾಗುತ್ತೆ. ಭಗವಂತನ ಅನುಗ್ರಹನೂ ಹೊಂದಿರಬೇಕಾಗುತ್ತೆ. ಹೀಗಾಗಿ ಅಮರ್ನಾಥ್ ಸರ್ ಅವರು ಬಹಳಷ್ಟು ಈ ಮೊದಲೇ ನಾವು ಈ ಕಾರ್ಯಕ್ರಮವನ್ನು ಮಾಡಿದ್ವಿ. ಅವರ ಶಿಷ್ಯವೃಂದದವರೆಲ್ಲ ಮಾತುಗಳನ್ನೆಲ್ಲ ಕೇಳಿದ್ವಿ. ಮಕ್ಕಳೇ, ನಿಮಗೆ ಈ ಭಾವನೆ ಮೂಡಬೇಕಾಗಿದೆ. ನಾನು ನನ್ನ ಶಾಲೆಗಾಗಿ, ನನ್ನ ಗುರುಗಳಿಗಾಗಿ, ನನ್ನ ತಂದೆ ತಾಯಿಗಾಗಿ ನಾನು ಏನು ಮಾಡಬಲ್ಲೆ ಅನ್ನೋದಕ್ಕೆ ನೋಡಿ ಬಂದಿರತಕ್ಕಂತಹ ಅವರ ಶಿಷ್ಯ ವೃಂದದವರೇ ನಿಮಗೆ ನಿದರ್ಶನ. ಅವರಿಗೆ ನಮ್ಮ ಶಾಲೆಯ ಪರವಾಗಿ, ನಿಮ್ಮೆಲ್ಲರ ಪರವಾಗಿ ಹೃದಯಪೂರ್ವಕವಾದಂತಹ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೇನೆ. ನಮ್ಮ ಶಾಲೆಯಲ್ಲಿ ಪ್ರತಿಯೊಬ್ಬ ಶಿಕ್ಷಕರು ಕೂಡ ಅವರದೇ ಆಗಿರ್ತಕ್ಕಂತಹ ಧೈರ್ಯದಿಂದ ಸ್ವತಂತ್ರವಾಗಿ ಕೆಲಸ ಮಾಡಲಿಕ್ಕೆ ಸಾಧ್ಯ ಉಂಟು. ಯಾವುದೋ ಅಡಚಣೆ ಇಲ್ಲದೆ ಮಾಡಬಹುದು. ಹೀಗಾಗಿ ಪ್ರತಿಯೊಬ್ಬರು ತಮ್ಮ ಯೋಗ್ಯತೆಯನ್ನ ಮೀರಿ ಕೆಲಸ ಮಾಡಿ ನಮ್ಮ ಶಾಲೆಯನ್ನ ಬೆಳೆಸಬೇಕು, ಇಲ್ಲಿರ್ತಕ್ಕಂತಹ ಮಕ್ಕಳ ಒಂದು ವ್ಯಕ್ತಿತ್ವವನ್ನ ಕಟ್ಟಬೇಕು ಅಂತ ಹೇಳ್ತಾ
ಅಮರನಾಥ್ ಅವರ ಒಂದು ನಿವೃತ್ತಿ ಚೆನ್ನಾಗಿರ್ಲಿ ಅಂತ ಹೇಳ್ತಾ, ಅವರ ಕುಟುಂಬಕ್ಕೂ ಅವ್ರಿಗೂ ಕೂಡ ಭಗವಂತನು ಒಳ್ಳೆಯದನ್ನು ಮಾಡಲಿ ಅಂತ ಹೇಳ್ತಾ, ಮತ್ತೆ ಇಲ್ಲಿ ಬಂದು ನೆರೆದಿರ್ತಕ್ಕಂತಹ ಎಲ್ಲ ಶಿಷ್ಯ ವೃಂದದವರಿಗೆ ಮತ್ತೆ ಸನ್ಮಾನ್ಯರಾಗಿರ್ತಕ್ಕಂತಹ ಹಿರಿಯರಿಗೆ, ನಮ್ಮ ಶಾಲೆ ನಮ್ಮ ಪ್ರಪಂಚ ನೂತನ ಸರ್ಕಾರಿ ಪ್ರೌಢಶಾಲೆಯ ಗುರುಗಳ ಪರವಾಗಿ, ವಿದ್ಯಾರ್ಥಿಗಳ ಪರವಾಗಿ ನಾನು ಹೃದಯಪೂರ್ವಕವಾದಂತಹ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೇನೆ. ಜೀವನ ನೋಡಿ ಮಕ್ಕಳೇ ಸಾರ್ಥಕ, ಬಹಳಷ್ಟು ವರ್ಷಗಳ ಸಾಧನ ಮಾಡಿದ ಮೇಲೆ ನೋಡಿ ಒಂದು ಅರ್ಧ ಗಂಟೆಯಲ್ಲಿ ಒಬ್ಬ ವ್ಯಕ್ತಿಯನ್ನ ಅಳತೆ ಮಾಡ್ತಾರೆ. ಆ ಅಳತೆ ಮಾಡಿದಂತ ಸಂದರ್ಭದಲ್ಲಿ ನಾವು ಏನ್ ಕೆಲಸ ಮಾಡಿದ್ದೀವಿ ಅನ್ನೋದು ಮುಂದೆ ಕೊಡ್ತಾರೆ. ಹೀಗಾಗಿ ಪ್ರತಿಯೊಬ್ಬ ವ್ಯಕ್ತಿ ಆಗಿರ್ತಕ್ಕಂಥವನು ಕೂಡ ತನ್ನಿಂದ ಈ ಸಮಾಜಕ್ಕೆ ಶಿಕ್ಷಕರಾಗಿರ್ತಕ್ಕಂಥವ್ರಿಗಂತೂ ಬಹಳ ಒಳ್ಳೆಯ ಅವಕಾಶ ಇದೆ. ವಿದ್ಯಾರ್ಥಿಗಳ ಮನಸ್ಸನ್ನು ಕಟ್ಬೋದು, ಜೀವನವನ್ನ ಕಟ್ಬೋದು, ಅವರನ್ನು ಬೆಳೆಸಬಹುದು ಅಂತ ಅವಕಾಶ, ಅಂತ ಕೆಲಸ ನಮ್ಮ ಅಮರನಾಥ್ ಸರ್ ಅವರು ಮಾಡಿದ್ದಾರೆ ಅಂತ ಹೇಳ್ತಾ, ಇದೀಗ ನಮ್ಮ ಅಶೋಕ್ ಕುಮಾರ್ ಸರ್ ಅವರು ಬಂದಿದ್ದಾರೆ. ಇದೇ ಮೊಟ್ಟ ಮೊದಲನೇದಾಗಿ ನಮ್ಮ ಶಾಲೆಗೆ ಅವರು ಬಂದಿದ್ದಾರೆ ಅಂತ ಹೇಳ್ತಾ, ಅವರಿಗೆ ನೂತನ ಶಪಾಲಿ ಅವರಿಗೆ ಬಯಸ್ತಾ ಇದ್ದಾರೆ. ಹೀಗಾಗಿ ಅಮರನಾಥ್ ಅವರಿಗೆ ಒಳ್ಳೆ ಆರೋಗ್ಯ ಒಂದು ಭಾವನೆಗಳೆಲ್ಲ ಸಿಗಲಿ ಅಂತ ಹೇಳ್ತಾ, ಇನ್ನು ಇರ್ತಕ್ಕಂತಹ ಶಿಕ್ಷಕರು ಕೂಡ ಬಹಳಷ್ಟು ತಮ್ಮನ್ನು ತಾವು ಅರ್ಪಣೆ ಮಾಡಿ ಕೆಲಸವನ್ನು ಮಾಡಬೇಕು ಅಂತ ಹೇಳ್ತಾ, ಬಂದಿರತಕ್ಕಂತಹ ಎಲ್ಲ ಜನರಿಗೂ ನಾನು ಹೃದಯಪೂರ್ವಕವಾದಂತಹ ಧನ್ಯವಾದಗಳನ್ನು ಅರ್ಪಿಸ್ತಾ, ಈ ದಿವಸ ವಿದ್ಯಾರ್ಥಿಗಳ ಜೀವನದಲ್ಲಿ ಒಂದು ಒಳ್ಳೆಯ ಸುದಿನವಾಗಲಿ ಅಂತ ಹೇಳ್ತಾ, ಎಲ್ಲ ಅತಿಥಿ ಸೌಂಡ್ ಸಾಲ್ಸಪ್ಪ ಹೃದಯಪೂರ್ವಕವಾಗಿರ್ತಕ್ಕಂಥ ಒಂದು ಅಭಿನಂದನೆ ಸಲ್ಲಿಸ್ತಾ ಇದ್ದಾರೆ. ಜವಾಹರ್ ಅವ್ರಿಗೆ ಪ್ರೋತ್ಸಾಹ ಮಾಡಿ. ಕ್ಲಾಸ್ ಸಾಲಿಲ್ಲ ದೂರ ಅಯ್ಯೋ ನಾವು ಪ್ರತಿಯೊಬ್ಬರು ಒಳ್ಳೆಯದಾಗಬೇಕಂದ್ರೆ ಅದು ನಮ್ಮ ಕೈಲೇ ಸಾಧ್ಯ ಆಗೋದಿಲ್ಲ. ನಮಗೆ ಸಪೋರ್ಟ್ ಅಂತ ಒಬ್ಬರು ಇರಬೇಕು. ನಮಗೆ ಎಲ್ಲ ಕೆಲಸ ಕಾರ್ಯಗಳಲ್ಲಿ ನಮ್ಗೆ ಸಪೋರ್ಟ್ ಆಗಿ ನಿಂತಿರ್ತಕ್ಕಂಥ ಬಂದಿಲ್ಲ, ಅವರು ಬರಬೇಕಾಗಿತ್ತು, ಬರಲಿಲ್ಲ. ಅವರು ಕೂಡ ನಾನು ನನಗೆ ಎಲ್ಲ ಕೆಲಸಗಳಲ್ಲಿ ಎಲ್ಲ ರೀತಿಯಿಂದ ಸಹಕಾರ ಕೊಟ್ಟಿದ್ದಾರೆ. ಅವರು ಮತ್ತೆ ನನಗೆ ಎಲ್ಲ ರೀತಿಯಲ್ಲಿ ಸಹಾಯ ಮಾಡಿ ನಾನು ಒಳ್ಳೆ ರೀತಿಯಲ್ಲಿ ತಗೊಂಡು ಅವರಿಗೆ ಒಂದು ಧನ್ಯವಾದಗಳನ್ನ
ಟೇಸ್ಟ್ ಪಲಾವ್. Thank you.